ಇದಂತೂ ವೆರಿ ಇಂಪಾರ್ಟೆಂಟ್ ಎಲ್ರಿಗೂ ಕೂಡ. ಅಂದ್ರೆ ಪ್ರಾಪರ್ ಟೈಮ್ ಅಲ್ಲಿ ಸಿಲೆಬಸ್ ನ ಕವರ್ ಮಾಡಬೇಕು. ಪ್ರತಿ ಚಾಪ್ಟರ್ ಎಲ್ಲಾ ಸಬ್ಜೆಕ್ಟ್ ಕೂಡ ಕಾನ್ಸೆಪ್ಟ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಆಮೇಲೆ ಅದೇ ರೀತಿ FA3 FA4 ನಿಮ್ಮ ಫೈನಲ್ ಎಕ್ಸಾಮ್ಸ್ ಆಗಿರೋದು, ಪ್ರಿಪರೇಟರಿ ಎಕ್ಸಾಮ್ಸ್ಗೆ ಸೊ ಯಾವ ರೀತಿ ಇರುತ್ತೆ ಕ್ವಶನ್ ಪೇಪರ್ಸ್, ಹೌ ಟು ರೈಟ್ ಆನ್ಸರ್, ಎಕ್ಸಾಮ್ ಗೈಡೆನ್ಸ್ ಅಂತ ನಿಮಗೆ ಬೇಕೇ ಬೇಕಲ್ವಾ. ಕರೆಕ್ಟ್ ಎಕ್ಸಾಮ್ ಗೈಡೆನ್ಸ್ ತಿಳ್ಕೊಳ್ಳಿ, ಯಾವ ರೀತಿ ಬರೀಬೇಕು, ಕ್ವಶನ್ ಪೇಪರ್ ಯಾವ ರೀತಿ ಬರುತ್ತೆ, ಹೈ ವೇಟೆಡ್ ಚಾಪ್ಟರ್ಗಳು ಯಾವುದು, ಓಕೆ ಲೋ ವೇಟೆಡ್ ಚಾಪ್ಟರ್ಗಳು ಯಾವುದು, ಯಾವ್ದು ಜಾಸ್ತಿ ಫೋಕಸ್ ಮಾಡಬೇಕು. ಕ್ಲಿಯರ್. ಆಲ್ರೆಡಿ ಜೂನ್ ಜುಲೈ ಮಂತ್ ವೇಸ್ಟ್ ಆಗೈತೆ. ಈ 2 ಮಂತ್ ಅಲ್ಲಿ ನಾನು ಅಷ್ಟು ಸರಿಯಾಗಿ ಓದೋಕ್ಕಾಗಿಲ್ಲ. FA1 ನಲ್ಲೂ ಕೂಡ ನನ್ನ ಮಾರ್ಕ್ಸ್ ತುಂಬಾ ಕಮ್ಮಿ ಬಂದಿದೆ. ಸೊ ಸರ್ ನಾನಾಗಾದ್ರೆ ಆಗಸ್ಟ್ ಇಂದ ಏನಾದ್ರು ನನ್ನ ಪ್ರಿಪರೇಷನ್ ಅನ್ನು ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ಸ್ಕೋರ್ ಮಾಡಬಹುದಾ, 95% ಗಿಂತ ಜಾಸ್ತಿ ಸ್ಕೋರ್ ಮಾಡಬಹುದಾ, ಈ ರೀತಿ ಡೌಟ್ಸ್ ಅಂತೂ ಇದ್ದೇ ಇರುತ್ತೆ. ಓಕೆ ಡೆಫಿನೆಟ್ ಆಗಿ ಮಾಡಬಹುದಪ್ಪ. ಓಕೆ ಡೆಫಿನೆಟ್ ಆಗಿ ಮಾಡಬಹುದು. ಸೊ ಯಾವ ರೀತಿ ಮಾಡೋದು ಅನ್ನೋದು ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ತಾ ಹೋಗ್ತೀನಿ. ಲಾಸ್ಟ್ ವರ್ಗು ವಿಡಿಯೋ ನೋಡಿ, ಒಂದು ಸರ್ಪ್ರೈಸ್ ಕೂಡ ಇದೆ. ಓಕೆ ಸೊ ರೆಡಿ ಇದ್ದೀರಾ ತಾನೆ? ಈ ಒಂದು ಟಾರ್ಗೆಟ್ ನೀವು ನಿಮ್ಮ ಟಾರ್ಗೆಟ್ ಏನಿದೆಯಲ್ವಾ 95%, ಅದಕ್ಕಿಂತ ಜಾಸ್ತಿ 98% ಈ ರೀತಿ ಆ ಟಾರ್ಗೆಟ್ ನೀವು ಸ್ಕೋರ್ ಮಾಡೇ ಮಾಡ್ತೀರಾ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಟಾರ್ಗೆಟ್ ಅಕ್ಸೆಪ್ಟೆಡ್ ಅಂತ ಕಮೆಂಟ್ ಹಾಕಿ ನೋಡೋಣ. ಎಷ್ಟು ಜನ ಈ ಒಂದು ಟಾರ್ಗೆಟ್ ಅಚೀವ್ ಮಾಡೇ ಮಾಡ್ತೀರಾ ಅನ್ನೋದಕ್ಕೆ ಟಾರ್ಗೆಟ್ ಅಕ್ಸೆಪ್ಟೆಡ್ ಅಂತ ಸೊ ಏನ್ ಮಾಡಿ ಎಲ್ಲ ಕೂಡ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತಾ ಹೋಗ್ಬೇಕು. ಬೇಗ ನೋಡೋಣ ಎಷ್ಟು ಜನ ಇದ್ದೀರಾ ಚೆಕ್ ಮಾಡ್ತೀನಿ. ಓಕೆ ಸೊ ಹಾಗಾದ್ರೆ ನೋಡ್ತಾ ಹೋಗಿ ಸ್ಟೂಡೆಂಟ್ಸ್. ಓಕೆ ನೋಡ್ತಾ ಹೋಗೋಣ ಏನೇನ್ ಮಾಡ್ಬೋದು. ಓಕೆ ಜಸ್ಟ್ ಥಿಂಕ್. ಓಕೆ ಇವಾಗ ಆಗಸ್ಟ್ ಇಂದ ಸ್ಟಾರ್ಟ್ ಮಾಡಿದ್ರು ಕೂಡ ಯಾವ ರೀತಿ 95% ಗಿಂತ ಜಾಸ್ತಿ ಸ್ಕೋರ್ ಮಾಡಬಹುದಪ್ಪ ಅಂತ ತಿಳಿಸ್ತಾ ಹೋಗ್ತೀನಿ. ನೋಡಿ ಇದು ಎಲ್ಲಾ ಸಬ್ಜೆಕ್ಟ್ ಗಳಿಗೂ ಕೂಡ ಆಗುತ್ತೆ. ಓಕೆನಾ, ಎಲ್ಲಾ ಸಬ್ಜೆಕ್ಟ್ ಗಳನ್ನು ಓಕೆ ಮೇನ್ ಫೋಕಸ್ ಇಟ್ಕೊಂಡು ನಾನು ಇದನ್ನ ಹೇಳ್ತಾ ಇದ್ದೀನಿ. ಓಕೆ ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಫಸ್ಟ್ ಒನ್ ನೋಡಿ, ನಿಮಗೆ ಏನಾಗಬೇಕು ಮೇನ್ ಆಗಿ ನೋಡಿ, ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಫಸ್ಟ್ ನಿಮಗೆ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು. ಓಕೆ ಮೋರ್ ದನ್ ಬೈಯಾಟ್ ಮಾಡೋದಕ್ಕಿಂತ ಹೆಚ್ಚಿನದಾಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಕ್ಲಿಯರಾ? ಸೊ ಅದನ್ನ ನೀವು ಲೈವ್ ಮತ್ತೆ ರೆಕಾರ್ಡೆಡ್ ಕ್ಲಾಸ್ ಮುಖಾಂತರ ನೋಡ್ತಾ ಹೋಗ್ಬೋದು. ಕ್ಲಿಯರಾ? ಓಕೆ ಮತ್ತೆ ಸಿಲೆಬಸ್ ಕವರ್ ಮಾಡಬೇಕು ಯಾವಾಗ ಅಟ್ ಪ್ರಾಪರ್ ಟೈಮ್ ಅಲ್ಲಿ ಅಲ್ವಾ. ಸೊ ನೋಡಿ ಇದಂತೂ ವೆರಿ ಇಂಪಾರ್ಟೆಂಟ್ ಎಲ್ರಿಗೂ ಕೂಡ. ನೋಡಿ ಪ್ರಾಪರ್ ಟೈಮ್ ಅಲ್ಲಿ ಸಿಲೆಬಸ್ ನ ಕವರ್ ಮಾಡಬೇಕು. ಪ್ರತಿ ಚಾಪ್ಟರ್ ಎಲ್ಲಾ ಸಬ್ಜೆಕ್ಟ್ ಕೂಡ ಕಾನ್ಸೆಪ್ಟ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಕ್ಲಿಯರಾ? ಸೊ ಅದು ನೀವು ಲೈವ್ ಅಥವಾ ರೆಕಾರ್ಡ್ ಕ್ಲಾಸ್ ಮುಖಾಂತರ ಮಾಡಬಹುದು. ಕ್ಲಿಯರಾ? ಸೊ ಅದಾದ್ಮೇಲೆ ನೆಕ್ಸ್ಟ್ ಮೇಕ್ ಶಾರ್ಟ್ ನೋಟ್ಸ್. ನೋಡಿ ಎಲ್ಲಾ ಚಾಪ್ಟರ್ ಗಳ ಸಂಬಂಧ ಓಕೆ ಚಾಪ್ಟರ್ ಎಲ್ಲಾ ಸಬ್ಜೆಕ್ಟ್ ಗಳಲ್ಲೂ ನೀವ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಏನ್ ಮಾಡ್ತಾ ಹೋಗ್ಬೋದಪ್ಪ ಅಂತಂದ್ರೆ ಶಾರ್ಟ್ ನೋಟ್ಸ್ ಗಳನ್ನ ಮಾಡ್ಕೊಳ್ಳಿ. ಕ್ಲಿಯರಾ? ಶಾರ್ಟ್ ನೋಟ್ಸ್ ಗಳನ್ನ ಎಷ್ಟು ಮಾಡ್ಕೊಳ್ತೀರಾ ಅಷ್ಟು ನಿಮಗೆ ಯೂಸ್ ಆಗುತ್ತೆ ಎಕ್ಸಾಮ್ ಟೈಮ್ ಅಲ್ಲಿ ರಿವಿಷನ್ ಮಾಡ್ಲಿಕ್ಕೆ. ಕ್ಲಿಯರ್? ಸೊ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಾ, ಸಾಲ್ವ್ ಕ್ವಶನ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ ಅದು LBA ಕ್ವಶನ್ಸ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು. ಕ್ಲಿಯರಾ? ಕ್ವಶನ್ ವಿತ್ ಸೊಲ್ಯೂಷನ್ ಕೂಡ ಆಗಿರ್ಬೋದು. ಕ್ಲಿಯರಾ? ಓಕೆ ಸೊ ಇದಂತೂ ವೆರಿ ಇಂಪಾರ್ಟೆಂಟ್. ಎಲ್ಲಾ ಕಡೆ ಎಲ್ಲಾ ಸಬ್ಜೆಕ್ಟ್ ಕೂಡ ನೀವು ಆದಷ್ಟು ಹೆಚ್ಚು ನೀವು ಕ್ವಶನ್ ಸಾಲ್ವ್ ಮಾಡಿದಾಗ ನಿಮಗೊಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ನಾನು ಓದ್ತಿರೋದು ಹಿಂಗಿದೆ ಅಂತ. ಕ್ಲಿಯರಾ? ಸೊ ಇದು ಒಂದು ಏನು ಥರ್ಡ್ ಪಾಯಿಂಟ್. ಓಕೆ ಎಸ್. ನೆಕ್ಸ್ಟ್ ಏನಿದೆಪ್ಪ ಅಂತಂದ್ರೆ ನೆಕ್ಸ್ಟ್ ನೋಡಿ ಎಕ್ಸಾಮ್ ಗೈಡೆನ್ಸ್ ನ ತಳ್ಕೋಬೇಕು ನೀವು. ಓಕೆ ಸೊ ಯಾವ್ದಾಗಿರ್ಬೋದು, ಸಪೋಸ್ ಈಗ ನಿಮ್ದು ನೆಕ್ಸ್ಟ್ ಬರ್ತಕ್ಕಂಥ FA2 ಆಗಿರ್ಬೋದು. ಓಕೆ ಸೊ ಆಮೇಲೆ ನಿಮ್ದು ಮಿಡ್ ಟರ್ಮ್ ಆಗಿರ್ಬೋದು. ಕ್ಲಿಯರಾ? ಆಮೇಲೆ ಅದೇ ರೀತಿ FA3 FA4 ನಿಮ್ಮ ಫೈನಲ್ ಎಕ್ಸಾಮ್ಸ್ ಆಗಿರೋದು, ಪ್ರಿಪರೇಟರಿ ಎಕ್ಸಾಮ್ಸ್ಗೆ ಸೊ ಯಾವ ರೀತಿ ಇರುತ್ತೆ ಕ್ವಶನ್ ಪೇಪರ್ಸ್, ಹೌ ಟು ರೈಟ್ ಆನ್ಸರ್, ಎಕ್ಸಾಮ್ ಗೈಡೆನ್ಸ್ ಅಂತ ನಿಮಗೆ ಬೇಕೇ ಬೇಕಲ್ವಾ. ಕರೆಕ್ಟ್ ಎಕ್ಸಾಮ್ ಗೈಡೆನ್ಸ್ ತಿಳ್ಕೊಳ್ಳಿ, ಯಾವ ರೀತಿ ಬರೀಬೇಕು, ಕ್ವಶನ್ ಪೇಪರ್ ಯಾವ ರೀತಿ ಬರುತ್ತೆ, ಹೈ ವೇಟೆಡ್ ಚಾಪ್ಟರ್ಗಳು ಯಾವುದು, ಓಕೆ ಲೋ ವೇಟೆಡ್ ಚಾಪ್ಟರ್ಗಳು ಯಾವುದು, ಯಾವ್ದು ಜಾಸ್ತಿ ಫೋಕಸ್ ಮಾಡಬೇಕು. ಕ್ಲಿಯರ್? ಸೊ ಇದೆಲ್ಲ ನಿಮಗೆ ಫಸ್ಟ್ ತಿಳ್ಕೊಬೇಕಾಗುತ್ತೆ ನೀವು. ಕ್ಲಿಯರ್? ಸೊ 4th ಪಾಯಿಂಟ್ ಇದು ಬರುತ್ತೆ. ಸೊ ದೆನ್ 5th ಪಾಯಿಂಟ್ ಕ್ಲಾರಿಫೈ ಯುವರ್ ಡೌಟ್ಸ್. ಓಕೆ ನಿಮ್ದು ಡೌಟ್ಸ್ ಏನೇ ಇದ್ರು ಯಾವುದೇ ಸಬ್ಜೆಕ್ಟ್ ರಿಲೇಟೆಡ್ ಕೂಡ ಪೆಂಡಿಂಗ್ ಉಳಿಸ್ಕೋಬೇಡಿ, ಅವಾಗಲೇ ಕ್ಲಾರಿಫೈ ಮಾಡ್ಕೊಳ್ತಾ ಇರಬೇಕು. ಕ್ಲಿಯರಾ? ಓಕೆ ಸೊ ಇಷ್ಟು ಈ 5 ಸ್ಟೆಪ್ಸ್ ನ ನೀವು ಫಾಲೋ ಮಾಡಿದ್ರೆ ಸೊ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ಒಳ್ಳೆ ಸ್ಕೋರ್ ನ ಡೆಫಿನೆಟ್ ಆಗಿ ಮಾಡ್ಬೋದು. ಹಾಗಾದ್ರೆ ಸರ್ ಇದೆಲ್ಲ ಎಲ್ಲಿ ಸಿಗುತ್ತೆ ನೋಡಿ. ಸೊ ಇಲ್ಲಿ ನೀವು ನೋಡಿದ್ರಲ್ವಾ. ಓಕೆ ಈ ಲೈವ್ ಮತ್ತೆ ರೆಕಾರ್ಡೆಡ್ ಕ್ಲಾಸ್ ಆಗಿರ್ಬೋದು, ಮತ್ತೆ ಇಲ್ಲಿ ಕ್ಲಾಸ್ ನೋಟ್ಸ್ ಶಾರ್ಟ್ ನೋಟ್ಸ್ ಆಗಿರ್ಬೋದು, ಓಕೆ ಸಾಲ್ವ್ ಕ್ವಶನ್ಸ್ ಗಳಾಗಿರ್ಬೋದು, ಇಂಪಾರ್ಟೆಂಟ್ ಕ್ವಶನ್ಸ್, ಎಕ್ಸಾಮ್ ಗೈಡೆನ್ಸ್, ಓಕೆ ಮತ್ತೆ ಈ ಒಂದು ಡೌಟ್ ಸೆಕ್ಷನ್, ಡೌಟ್ ಕ್ಲಾರಿಫೈಯಿಂಗ್ ಸೆಕ್ಷನ್, ಇದೆಲ್ಲ ನಿಮಗೆ ಎಲ್ಲಿ ಸಿಗುತ್ತಪ್ಪ ಅಂತಂದ್ರೆ ನೋಡಿ ನಾವು ನಿಮ್ಗೋಸ್ಕರ ಅಂತ ಹೇಳ್ಬಿಟ್ಟು ಈಗ ಯಾರು ಆಗಸ್ಟ್ ಇಂದ ಸ್ಟಾರ್ಟ್ ಮಾಡ್ತಿರಲ್ವಾ ನಿಮ್ಮ ಪ್ರಿಪರೇಷನ್ ಅನ್ನ, ನಿಮಗೋಸ್ಕರ ನಾವ್ ಏನ್ ಮಾಡಿದೀವಪ್ಪ ಅಂತಂದ್ರೆ SSC ವೀರಾ 2.0 ಬ್ಯಾಚ್ ನ ತಂದಿದ್ದೀವಿ. ಕ್ಲಿಯರಾ? ಈ ಒಂದು ಬ್ಯಾಚ್ ನ ಪ್ರೈಸ್ ಸೊ ಎಷ್ಟಿದೆ ಅಂತ ಇಲ್ಲಿ ನೋಡಿ 2499 ಇದೆ. ಕ್ಲಿಯರಾ? ಓಕೆ ಇಷ್ಟೇ ಇರೋದು. ಸೊ ಇದು ಆಗಸ್ಟ್ ಇಂದ ಯಾರು ಪ್ರಿಪೇರ್ ಆಗ್ತಾ ಇದ್ರೋ ನಿಮ್ಗಂತೂ ಪರ್ಫೆಕ್ಟ್ ಆಗಿರುತ್ತೆ. ಓಕೆ ಈಗ ನಾನು ಏನೇನ್ ಹೇಳಿದ್ನೋ ಎಲ್ಲ ಕೂಡ ನಿಮಗೆ ಸಿಗ್ತಾ ಲೈವ್ ಪ್ಲಸ್ ಲೈವ್ ಮತ್ತೆ ರೆಕಾರ್ಡೆಡ್ ಕ್ಲಾಸಸ್, ಕ್ಲಾಸ್ ನೋಟ್ಸ್, ಎಕ್ಸಾಮ್ ಗೈಡೆನ್ಸ್, ಡೌಟ್ ಕ್ಲಿಯರಿಂಗ್ ಸೆಕ್ಷನ್ಸ್. ಓಕೆ ಸೊ ಇದೆಲ್ಲ ಕೂಡ ನಿಮ್ಗೆ ಏನಾಗುತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್, ಓಕೆ ಅದರ್ ಸ್ಪೆಷಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇದೆಲ್ಲ ಕೂಡ ಸಿಗ್ತಾ ಹೋಗುತ್ತೆ. ಸೊ ಇದನ್ನ ಏನ್ ಮಾಡ್ತಾ ಹೋಗಿ ಅಂದ್ರೆ ಸೊ ಆದಷ್ಟು ಬೇಗ ಬ್ಯಾಚ್ಗೆ ಎನ್ರೋಲ್ ಆಗಿ ಸೊ ಎಲ್ಲರೂ ಕೂಡ ಅಲ್ಲಿ ಚೆನ್ನಾಗಿ ಸ್ಟಡಿ ಮಾಡ್ಬಿಟ್ಟು ಒಳ್ಳೆ ಸ್ಕೋರ್ ಮಾಡೋಣ. ಓಕೆ ಸೊ ಮಾಡ್ತಾ ಇರ್ತಾನೆ. ಮತ್ತೆ ಇದೇ ರೀತಿ ನಿಮ್ಗೆ ಬೇರೆ ಏನಾದ್ರು ಡೌಟ್ಸ್ ಇದ್ರು ಕೂಡ ಅದನ್ನ ನೀವು ಕಮೆಂಟ್ ಸೆಕ್ಷನ್ ಬೇರೆ ಯಾವ್ದೋ ರೀತಿ ನಿಮಗೆ ವಿಡಿಯೋ ಬೇಕು, ಯಾವ್ದೋ ಏನಾದ್ರು ಬೇಕಿದ್ರೆ ಎಕ್ಸಾಮ್ ರಿಲೇಟೆಡ್ ನೀವು ಅದನ್ನು ಕೂಡ ಕಮೆಂಟ್ಸ್ ಅಲ್ಲಿ ಹಾಕ್ಬೋದು ಸ್ಟೂಡೆಂಟ್ಸ್. ಥ್ಯಾಂಕ್ ಯು.